ಸರಿನಾ ತಪ್ಪ? ಇದು ಸರಿ ಸರ್, ಯಾಕಂದರೆ ಈಗ ಫೋನಿಂದ ತುಂಬ ಜನ ಮಕ್ಕಳು ಓದೋದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಓದೋದೆಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ. ಫೋನ್ ಬ್ಯಾನ್ ಮಾಡಿರೋದು ಸರಿನೇ. ಅದು ಈ ಪ್ರಾಜೆಕ್ಟು ಆ ಥರದ್ದೆಲ್ಲ ಅಂತಾರಲ್ಲ, ಬೇಕಾಗುತ್ತಾ ಫೋನು ಮಕ್ಕಳಿಗೆ ಅಂತ? ಬೇಕಾಗುತ್ತೆ ಒಂದೊಂದು ವಿಷಯಕ್ಕೆ. ಅದು ತುಂಬ ಬಳಕೆ ಮಾಡೋದು ತುಂಬ ಎಫೆಕ್ಟ್ ಆಗ್ತದೆ ಮಕ್ಕಳಿಗೆ. ಗೇಮು ಮತ್ತೊಂದಕ್ಕೆಲ್ಲ ಕೇಳ್ತಾನೆ ಇರ್ತಾರಲ್ಲ, ಮತ್ತೆ ಆ ಥರ ಎಲ್ಲ ಕೊಡಬಾರ್ದು. ಈ ಟೀಚರ್ಸ್ಗಳೇ ಅಲ್ಲೇ ಸ್ಕೂಲು ಕಾಲೇಜ್ಗಳಲ್ಲೇ ಅವರು ಫೋನ್ ಯೂಸ್ ಮಾಡ್ದಂತೆ ಅಲ್ಲೇ ಅವರೇ ಮುಂದಾಡುವರಿಂದ ಮಾಡಬೇಕು. ರಮೇಶ್ ರಮ್ಯಾ. ಅದು ತುಂಬ ಒಳ್ಳೇದು ಅವ್ರು ಮಾಡಿರೋದು. ಏಕೆ ಅಂತಂದರೆ ಈಗಿನ ಜನ್ರೇಷನಲ್ಲಿ ಮಕ್ಳುಗಳನ್ನ ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಮುಂದಿನ ಫ್ಯೂಚರ್ಗೂ ಕೂಡ ಅದು ತುಂಬ ಒಳ್ಳೆಯದು. ಅವ್ರು ಮಾಡಿರೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕೆ ಒಳ್ಳೆಯದು? ಯಾಕೆ ಅಂತಂದರೆ ನೋಡ್ತಾ ಇದ್ದೀರಲ್ಲ ನೀವೇ, ಈಗಲೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನೋ ಬ್ಯಾಡ್ ಹ್ಯಾಬಿಟ್ಸು ಇಲ್ದೇರ ಏನೇನೋ ಕಲ್ತ್ಕೋತಾ ಇದ್ದಾರೆ, ಏನೇನೋ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಹೋಗಿಸ್ಬೇಕು ಅಂತಂದರೆ ಅವ್ರು ಮಾಡಿರೋದೇ ಸರಿ ಅಂತ ಹೇಳ್ತಾರೆ. ಸ್ಕೂಲ್ನ ದಾಟಿ ನೀನು ಕೂಡ ಬಂದಿದ್ದೆ, ಈಗ ಕಾಲೇಜು, ನಿನ್ನ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲ್ ಬೇಕು ಅಂತ ಅನ್ಸುತ್ತಾ ಎಜುಕೇಶನ್ಗೆ? ಇಲ್ಲ, ಬೇಕು. ಒಂದು ಸ್ವಲ್ಪ ಎಷ್ಟಿರ್ಬೇಕು ಅಷ್ಟು ಲಿಮಿಟಲ್ಲಿ ಇದ್ದರೆ ನಮಗೂ ಒಳ್ಳೆಯದು, ಮೊಬೈಲ್ಗೂ ಒಳ್ಳೆಯದು, ಈ ಸೊಸೈಟಿಗೂ ಒಳ್ಳೆಯದು ಅಂತ ಅನಿಸುತ್ತೆ. ಯಶಸ್ವಿನಿ. ಯಾಕೆ ಅಂದರೆ ಫೋನಿಂದ ಜಾಸ್ತಿ ಮಕ್ಕಳು ಅಂಗವಿಕಲರಾಯ್ತವ್ರೆ, ಕಣ್ಣು ಕಳ್ಕೊತವ್ರೆ. ಅದಕ್ಕಾಗಿ ಫೋನ್ ಬಳಸಬಾರ್ದು. ಓದೋದ ಕಡೆ ಜಾಣ ಕಮ್ಮಿ ಆಯ್ಕೋತೆ ಅಂತ. ಈಗ ಗೌರ್ಮೆಂಟ್ ಈ ಒಂದು ಆದೇಶ ಮಾಡಿದೆ, ಸರಿನಾ ತಪ್ಪ? ಸರಿ ಸರ್, ಮಾಡಿದೆ ಸರಿ. ಯಾಕೆ ಅಂದರೆ ಮಕ್ಳುಗಳದ್ದು ಎಜುಕೇಷನ್ ಎಲ್ಲ ಹಾಳಾಗ್ತಾ ಇದೆ. ಬರೀ ಫೋನು ಅಂತ ಓದಿನ ಬಗ್ಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಅವ್ರಿಗೆ. ಗೇಮ್ ಆಡೋದು, ಬೇರೆ ಬೇರೆ ಏನೇನೋ ನೋಡೋದು ಆ ಥರ ಎಲ್ಲ ಮಾಡ್ತಿದ್ದಾರೆ. ಹಂಗಾಗಿ ಅವ್ರು ಮೆಚೂರ್ ಆಗೋವರೆಗೂ ಅವ್ರ ಕೈ ಫೋನ್ ಸಿಗಬಾರ್ದು ಅನ್ನೋದೇ ಪೇರೆಂಟ್ಸ್ಗಳು. ನಮ್ಮನೇಲಿ 3 ಜನ ಇದ್ದಾರೆ, ನನಗೊಬ್ಬ ಮಗ ಇದ್ದಾನೆ. ನಮ್ಮನೇಲಿ ನಮ್ಮ ಮೈದ್ನನ್ಗಿಬ್ರು ಇದ್ದಾರೆ. ಹಂಗಾಗಿ ಹೇಳ್ತಿದ್ದೀನಿ, ಅವ್ರು ಫುಲ್ಲು ಊಟ ತಿಂಡಿ ಮಾಡೋದ್ರಿಂದ ಎಲ್ಲದಕ್ಕೂ ಫೋನ್ಗೆ ಅಡಿಕ್ಟ್ ಆಗ್ತಾರೆ. ಹಂಗಾಗಿ 16 ವರ್ಷದ ಒಳಗಡೆ ಮಕ್ಕಳು ಕೈಗೆ ಫೋನ್ ಸಿಗಲೇಬಾರ್ದು ಅಂತ ಹೇಳ್ತೀನಿ. ಈಗ ಗೌರ್ಮೆಂಟ್ ಆದೇಶ ಮಾಡಿರೋದು ಸ್ಕೂಲಲ್ಲಿ ಮಾಡಬಾರ್ದು ಅಂತೇಳಿ, ಬಟ್ ಈಗ ಮನೆಯಲ್ಲಿ ಪೇರೆಂಟ್ಸ್ಗೆ ಜವಾಬ್ದಾರಿ ಇರಲ್ವ? ಅದು ಇರುತ್ತೆ ಸರ್. ಆದಷ್ಟು ನೀವು ಅದನ್ನ ಈಗ ಮಾಡ್ತಿದ್ದೀರಲ್ಲ, ಅದೇನು ರೂಲ್ಸ್ ಮಾಡ್ತೀರಾ ಮಾಡಿ, ಫೋನ್ ಇಟ್ಕೊಳ್ದಿರೋ ಥರ ಮಾಡಿ ಅಷ್ಟೇ. ಅಲ್ಲ, ಅವ್ರ ಜವಾಬ್ದಾರಿ ಏನು ಅಂತ ನೀವು ಸ್ಕೂಲಲ್ಲೇ ಜಾಸ್ತಿ ಮಾಡ್ತೀರಾ ಅಂತ? ಇವಾಗಿನ ಸ್ಕೂಲ್ಗಳಲ್ಲಿ ಏನಂದರೆ ಬರೀ ಎಜುಕೇಷನ್ ಬಗ್ಗೆನೇ ನೋಡ್ತಾರೆ. ಮಕ್ಕಳು ಫ್ರೀಡಮ್ಮೇ ಇಲ್ಲ, ಬರೀ ಓದೋದು ಬರೆಯೋದು ಬಿಟ್ಟರೆ ಬೇರೆ ಥರ ಗೇಮ್ಸ್ಗಳು ಆಡಿಸೋದು ಆ ಥರ ಎಲ್ಲ ಇನ್ನೂ ಜಾಸ್ತಿ ಮಾಡೋದಿಲ್ಲ. ಅದೆಲ್ಲ ಮಾಡಿದ್ರೆ ತಾನಾಗೆ ಮಕ್ಳುಗಳು ಫೋನ್ ಬಿಡ್ಬೋದು ಅಂತ ಅನ್ಕೊಂತೀನಿ. ಇಲ್ಲ ಸರ್, ಸ್ಕೂಲಲ್ಲೆಲ್ಲ ಅಲೋ ಇರಲ್ಲ. ಸ್ಕೂಲು ಕಾಲೇಜಲ್ಲಿ ಇರಲ್ಲ. ಒಂದೊಂದು ಕಡೆ ಇರ್ಬೋದೇನೋ, ಒಂದೊಂದು ಕಡೆ ಸ್ಟ್ರಿಕ್ಟ್ ಇರುತ್ತೆ ಸರ್. ಮನೇಲಿ ಪೇರೆಂಟ್ಸ್ ಹೇಳಿದ್ರು ಕೇಳಲ್ಲ, ಮಲ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ಬಿಟ್ಟು ನೋಡ್ತಿರ್ತಾರೆ. ಜೊತೆಗೆ ಅವ್ರು ಫೋನ್ ಇಟ್ಕೊಂಡು ಏನು ನೋಡ್ತಾರೆ ಅನ್ನೋದು ಗೊತ್ತಿರಲ್ಲ. ಈ ಚಿಕ್ಕ ಮಕ್ಕಳಾದರೆ ಬರೀ ಗೇಮ್ ಆಡೋದು ಅಥವಾ ಬೇರೆ ಥರ ಏನಾದರೂ ಮಾಡ್ತಿರ್ತಾರೆ. ದೊಡ್ಡವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿರಲ್ವಲ್ಲ ಸರ್. ಒಂದು ಪ್ರತಿಮಾ ಅಂತ ಮಾಡಿದ್ಯಲ್ಲ, ಇದು ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ಈಗ ಮಕ್ಕಳು ಒಳ್ಳೇದಕ್ಕೋಸ್ಕರನೇ ಮಾಡಿರೋದು. ಇದು ಕೆಟ್ಟದೇನಾಗುತ್ತೆ ಸರ್. ಈಗ ಸಂಪೂರ್ಣವಾಗಿ ಅದರಲ್ಲೇ ಅಡಾಪ್ಟ್ ಆಗ್ಬಿಟ್ಟು ಕೆಟ್ಟೋಗೋ ಬದಲಿ ಒಂದು ಕಾನೂನು ಅಂತ ತಂದರೆ ಅದಕ್ಕಾದ್ರೂ ಎದುರಲಿ ಅಂತ ಎದುರ್ಕೊಂಡು ಮೊಬೈಲ್ನಾರು ಕಂಟ್ರೋಲ್ ಮಾಡಲಿ ಅಂತ. ಮಕ್ಕಳನ್ನ ಸ್ಕೂಲಲ್ಲಿ ಕಂಟ್ರೋಲ್ ಮಾಡ್ಬೋದು, ಮನೇಲಿ ಕಂಟ್ರೋಲ್ ಮಾಡೋದು ಹೇಗೆ ಆಗುತ್ತೆ? ಅವ್ರ ತಂದೆ ತಾಯಿಗೆ ಜವಾಬ್ದಾರಿ ಸರ್. ಅದು ಅವ್ರು ಮಾಡಬೇಕಲ್ವೇ. ಬೇರೆ ಸರ್ಕಾರ ಬಂದು ಮನೇಲಿ ಏನು ಹೇಳೋಕ್ಕಾಗಲ್ಲ. ಅವ್ರ ತಂದೆ ತಾಯಿ ಈ ಸರ್ಕಾರ ಮಾಡಿರೋದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು, ಅದು ಕಂಟ್ರೋಲ್ ಮಾಡ್ಕೋಬೇಕು. ಸ್ಕೂಲಲ್ಲೇನೋ ಕಂಟ್ರೋಲ್ ಆಗ್ತದೆ ಬಿಡಿ. ಈಗ ಹೊರಗಡೆ ಯಾರು ಕಂಟ್ರೋಲ್ ಮಾಡೋದು ಅನ್ನೋದು ಬೇಕು. ಏನಾದ್ರು ಅಪ್ಪು ಸಿಕ್ಕಿದ್ರೆ ಫೈನ್ ಹಾಕ್ತೀವಿ ಅಂತ ಹೇಳ್ಬೇಕು ಅಷ್ಟೇ. ಉಳ್ಕೊಂಡಿದ್ರೆ ಇನ್ನೇನು ಹೇಳಕ್ಕೆ ಸಾಧ್ಯ? ಮೊಬೈಲಿಂದ ಮಕ್ಕಳುಗಳು ಹಾಳಾಗ್ತಿದೆ. ಖಂಡಿತವಾಗಿ ಸರ್. ಇಲ್ಲಿ ನೋಡಿ ಕುಂತ್ಕೊಂಡು ಯಾರ ಕೈಲಾರು ಸುಮ್ಮನೆ ಕೂತಿರ್ತಾವ, ಏನೇನಾರು ಒಂದು ತೀಟ ಮಾಡುತ್ತಲೇ ಇರ್ತಾವೆ ಅವು. ಮೊಬೈಲಿಂದ ಮಕ್ಕಳು ಹಾಳಾಗ್ತಾ ಇದೆ. ಎಸ್, ಅನುಮಾನ ಬೇಡ. ಕಳ್ಳತನ ಇವೆಲ್ಲ ನಡೆಯೋದು ಅದರಿಂದನೇ ಸರ್. ಹಿಂದೇನು ಬಸವರಾಜ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.